ಇತ್ತು. ಅಲ್ಲೊಂದು ಚಾಲೆಂಜ್ ಇತ್ತು, ಏನು 50,000 ಒಂದು ಓಟ್ ಕಮ್ಮಿ ಆದರೆ ರಾಜೀನಾಮೆ ಕೊಡ್ತೀನಿ ಅಂತ. ಪ್ರಕಾಶನ್ 4 ಸಾರಿ ಗೆಲ್ಲಿಸ್ತಿಲ್ವ? ಪ್ರಕಾಶನ್ನ ಸೀಟ್ ಕೊಡೋದೇ ಇಲ್ಲ ಅಂತ ಕೂತಿದ್ರು. ಇಲ್ಲೇ ಕುಮಾರಸ್ವಾಮಿ ಕೂತಾರೆ, ದೇವೇಗೌಡರು, ರಾಜೇಶ್ ಪಟೇಲ್ರು, ದೇವರೇಗೌಡರು ಎಲ್ಲ ಸೇರಿ. ಮಂಜಣ್ಣ ರೈತ ದೇವರೇಗೌಡರು ಇವತ್ತರು ಮಂಜಣ್ಣ ಫೋನ್ ಹುಡ್ಕೊಂಡೋಗಿಲ್ಲಿ ಏನಪ್ಪ. ಈಗ ಅವರೆಲ್ಲ ಸೇರಿ ಒಡ್ಲೆ ಕೂಡ್ ಪ್ರಕಾಶಿಗೆ ಸೀಟ್ ಕೊಡೋದ್ರೆ ನಾನು ಇಲ್ಲ ಅಂದಿಲ್ವ ಸರ್, ಸೀಟ್ ಕೊಡಿಸಿ ಗೆಲ್ಲಿಸ್ಕೊಂಡ್ಬಂದು. ಅವತ್ತೇನಾಯಿತು, ಪರಸ್ಪಕ್ಕೆ ಆದ್ದರಿಂದ ಪ್ರಕಾಶ್ ಸೋತು. ನನ್ನ ಹೆಂಡತಿ ಕಳೆದ 1 ವರ್ಷದಿಂದ ಇವನು ಯಾವಾಗ ಇದು ಮಾಡ್ದ, ನಾನೇನು ನನ್ನ ಹೆಂಡತಿ ನಿಲ್ಸಕ್ಕೆ ನೀವು ಇದಲ್ಲ, ನಾನು ದಡ್ಡಲ್ಲ ಬಿಟ್ಟಿದ್ದೆ. ರೇವಣ್ಣ ನಿಲ್ಲಿಸಿ ಅಂದಾಗ ಅವ್ರು ಯಾರೋ ಒಬ್ರು ಬಿಡ್ಬೇಕಲ್ಲ. ಈಗ ಅಯ್ಯೋ ಬೇಲೂರಲ್ಲಿ ದೇವರೇಗೌಡರು ಬೇಲೂರು ಸೀಟ್ ಕೊಡಲಿಲ್ಲ ಅಂತ ಬಿಟ್ಟೋರು. ನಾನೊಂದು ಮಾತು ಹೇಳಿದ್ದೆ ಮುಂಚೆನೆ, ಐಗೋಳಿಗೆ ಏನು ಹೇಳ್ತಿದ್ರು, ಅವತ್ತು ಕೂತ್ಕೊಳ್ತೀನಿ, ಜನ ಏನು ಹೇಳ್ತಾರೆ ಅದಕ್ಕೆ ನಾನು ಬರ್ತಾರೆ. ಅಲ್ಲಿವೇ ಭವನ್ ನಿಲ್ಬೇಕು, ಪ್ರಜ್ವಲ್ ನಿಲ್ಬೇಕು ಅಂತ. ಆದರೂ ನಾನು 7 ಕಾನ್ಸ್ಟಿಟ್ಯೂನ್ಸಿಲಿ ಒಕ್ಕಲಿಗರಾಗಿ ಕಳ್ತೀನಿ. ಯಾಕೆ ಕೊಟ್ಟೆ ಲಿಮಿಟೇಷನ್? ಏನು ಕುಮಾರಸ್ವಾಮಿ ಎಲ್ಲ ಸಮಾಜ ತಗೊಂಡು ಇಲ್ಲಿ ಶಂಕರಾಚಾರ್ಯ ಅವರೇ ಅರ್ಕೂಡಲ್ಲಿ ಮಲ್ಲಪ್ಪನವರ ಹೆಂಡತಿ ಮೇಲೆ ಆಚಾರ್ಯ ಗೆಲ್ಲಿಸ್ಕೊಂಡು ಬಂದರು ದೇವರು. ಜಿಲ್ಲಾ ಪಂಚಾಯತ್ ಎಲ್ಲ ರಾತ್ರಿ ಎಲ್ಲ ಹೋಗಿ ಬಂದು ಸುತ್ತ ಹಾಕೊಂಡು ಒಬ್ಬರು ವಕೀಲರನ್ನ ಸೋಲಿಸಿ ದೇವೇಗೌಡರ ಹೋಗಿ ಆಚಾರ್ಯ ಗೆಲ್ಲಿಸ್ಕೊಂಡ್ಬಂದಿದ್ರಿ ಪಾರ್ವತಮ್ಮನ್ನ. ಇವತ್ತು ದೇವೇಗೌಡರು ಅದರಿಂದ ಇವತ್ತು ದೇವೇಗೌಡರ ಮಟ್ಟಕ್ಕೆ ಚಿರೋದಿನ್ನು ಯಾರೋ ನಿಮ್ಮಂಥ ಪುಣ್ಯಾತ್ಮದಿಂದ ಹುಡ್ಕೊಂಡವ್ರು ರೇವಣ್ಣ, ಕುಮಾರಸ್ವಾಮಿ ಅಥವಾ ಮಂಜಾನ ಎಲ್ಲ ಯಾರೋ ಇಂಥ ಮಂಜಾನ ಅವ್ರ ಹೆಂಡತಿ ನೋಡಿದ್ರೆ ನನಗೆ ಒಟ್ಟು ಹೊಡಿತಾರೆ. ಯಾರು ಬಂದು 5 ಇದ್ಮೇಲೆ ಹಾಕೋದು ಏನು ಮಾಡ್ತೀಯ? ಕೆಲವು ಏನೈತೆ, ಕೆಲವನ್ನ ಪ್ರಜ್ವಲ್ಗೂ ಗೊತ್ತಾಗಲ್ಲ. ಒಳ್ಳೆ ಹುಡುಗ ಅವ್ಯಾವರು 4-5 ಹಾಕಿರ್ತಾನೆ. ನಮ್ಮ ದುಡ್ಡು ಇಸ್ಕೊಂಡೋಗಿ ಎಲ್ಲ ನನ್ನ ಕೈ ಸಿಗ್ತಿಲ್ಲ, ಎಲ್ಲೂ ಹೋಯ್ತದೆ ಅವರು. ಸ್ವಲ್ಪ ಒಂದು 3 ವರ್ಷ ಸುಮ್ಮನೆ ಅದೇನೇನು ಯಾರ್ಯಾರು ಏನೇನು ಕರೀತಾರೆ. ನಾನು ಬಡ್ಡಿ ಸಹಿತ ನಮ್ಮ ಕಾರ್ಯಕರ್ತರು ನಮ್ಮ ದೇವಗುರು ಮಗ ಇವತ್ತು ನನಗೆ ಬೇಕಾಗಿರೋದು ಕುಮಾರಸ್ವಾಮಿ ಪಾಪ ಕೆಲಸ ಮಾಡಿಲ್ವೇನ್ರಿ ಇಂಥ ಯಾರಿಗೆ ತೊಂದರೆ ಕೊಟ್ಟವ್ರಿ ಅವರು. ಈಗ ಯಾರು ಇನ್ಯಾರು ಬೇರೆ ಸಮಾಚಾರ ಇದ್ದಿದ್ರೆ ಅವು ಪ್ರಕಾರ ಹೊರಗಡೆ ಯಾರು ನೀವು ಕಳ್ಕೊತಿರೋ ಮತ್ತು ಅವ್ರಿಗೆ ಸಿಗ್ತಾರೆ. ಜಿಲ್ಲಾ ಪರಿಷತ್ ಸೀಟ್ ಕೊಡೋಕ್ಕೂ ಅಷ್ಟೇ, ತಾಲೂಕು ಪಂಚಾಯತ್ ಸಮಿತಿ ಸೀಟ್ ಕೊಡೋಕ್ಕೂ ಅಷ್ಟೇ ಕೂರಿಸ್ಕೊತೀನಿ. ಅಲ್ಲಿ ನಾನು 4 ತಿಂಗಳಿಂದ ಸುಮ್ಮನೆ ಕೂತಿದ್ದೆ. 10 ವರ್ಷ ಅಂದರೆ ನಾವಿನ್ನೂ ಮತ್ತೆ ಬರಲ್ಲ ನಿಮ್ಮ ಮನೆ ಬಾಕಿಗೆ. ನನಗಿಷ್ಟೇ ಆಗ್ಬೇಕಾದ್ರೆ ನನಗೇನು ಇದು ಬೇಡ. ನಮ್ಮ ಕಾರ್ಯಕರ್ತರಿಗೆ ಯಾರಿಗೆ ನೋವಾಗುತ್ತೆ ಕುಮಾರಸ್ವಾಮಿಯರೇ